ಎಲ್ಲರಿಗೂ ನಮಸ್ತೆ. ನಾನು ಮಮತಾಶ್ರೀ ಐನಾಪುರ್. ಕರ್ನಾಟಕ ಟಿವಿಗೆ ಸ್ವಾಗತ. ಇವತ್ತು ಆಷಾಢ ಮಾಸ ಇನ್ನೇನು ಪ್ರಾರಂಭವಾಗಿದೆ. ಆಷಾಢ ಮಾಸ ಅಂದ್ರೇನು, ಆಷಾಢ ಮಾಸದ ಮಹತ್ವ ಏನು ಅನ್ನೋದನ್ನ ಗುರುಜಿ ಇದ್ದಾರೆ, ಅವ್ರನ್ನ ಕೇಳ್ತಾ ಹೋಗೋಣ. ಗುರುಜಿ ನಮಸ್ತೆ. ನಮಸ್ಕಾರ. ಇದು ಆಷಾಢ ಮಾಸ ಅಂದ್ರೆ ಒಂದು ವಿಶೇಷ ಶಕ್ತಿ ಇದೆ. ಆ ಆಷಾಢ ಮಾಸ ಪ್ರಾರಂಭ ಆಗಿದ್ದು ಹೇಗೆ? ಆಷಾಢ ಮಾಸದ ವಿಶೇಷ ಶಕ್ತಿಗಳೇನು? ಓಂ ಗುರುಭ್ಯೋ ನಮಃ. ಹರಿ ಓಂ. ಆಷಾಢ ಮಾಸದಲ್ಲಿ ವಿಶೇಷವಾಗಿ ಶಕ್ತಿ ಇರುವ ಬಹಳಷ್ಟು ಶಕ್ತಿಗಳನ್ನು ಹೊಂದಿರುವ ದೈವಗಳು ಭೂಮಿಗೆ ಬರುವುದು ತರ ಒಂದು ಪದ್ಧತಿ ಉಂಟು. ಇದು ನಾವು ಭೂಮಿಯ ಅಲೈನ್ಮೆಂಟ್ ಈ ಆಷಾಢ ಮಾಸಕ್ಕೆ ಕರ್ಕಾಟಕ ರಾಶಿಗೆ ಈ ಅಲೈನ್ಮೆಂಟ್ ಬರೋದ್ರಿಂದ, ಎಸ್ಪೆಷಲಿ ಆ ಕರ್ಕಾಟಕ ಮಾಸ, ಆಷಾಢ ಮಾಸ ಅಂದ್ರೆ ಆ ಕರ್ಕಾಟಕ ರಾಶಿಗೆ ಅಧಿಪತಿ ಚಂದ್ರ. ಚಂದ್ರ ಬಂದು ಹೆಣ್ಣಿಗೆ ಕಾರಕ, ಹೆಂಗಸರು. ಈ ಹೆಣ್ಣಿಗೆ ಕಾರಕನಾಗಿರುವ ಚಂದ್ರನ ಒಂದು ಶಕ್ತಿ ಭೂಮಿಗೆ ಬಂದು ಸೇರುತ್ತೆ ಅನ್ನೋ ಒಂದು ನಿಯಮ. ಈ ನಿಯಮ ಭೂಮಿಗೆ ಆವಾಹನೆ ನೀಡುವ ಆ ಶಕ್ತಿಗಳು ಎಲ್ಲವೂ ಹೆಣ್ಣು ದೈವಗಳಾಗಿರುತ್ತೆ. ಈ ಆಷಾಢ ಮಾಸದಲ್ಲಿ ಹೆಣ್ಣು ದೇವತೆಗೆ ಹೆಚ್ಚು ಶಕ್ತಿ ಇರುತ್ತೆ. ಹಂಗೆ ಕೂಡ ಹೇಳಬಹುದು, ಹೆಣ್ಣು ದೇವರಿಗೆ ಹೆಚ್ಚಿನ ಶಕ್ತಿಗಳು ಇರುತ್ತೆ ಅನ್ನೋದಕ್ಕಿಂತ ನಮಗೆ ಅದು ಸಿಕ್ಕುತ್ತೆ ಅಂತ. ಪಾಸಿಟಿವ್ ಎನರ್ಜಿ. ಹೌದು. ಹೆಣ್ಣು ದೇವರಾಗಿರುವ ದುರ್ಗಾ ಆಗಲಿ, ಮಹಾಕಾಳಿ ಆಗಲಿ, ಲಲಿತಾ ತ್ರಿಪುರ ಸುಂದರಿ ಆಗಲಿ, ವಾರಾಹಿ ದೇವಿ ಆಗಲಿ, ಮಹಾಲಕ್ಷ್ಮಿ ಆಗಲಿ, ಈ ತರ ಇದು ಎಲ್ಲಾ ರೀತಿಯಲ್ಲೂ ಎಲ್ಲಾ ಹೆಣ್ಣು ದೇವರಿಗೂ ಒಳ್ಳೆ ಒಂದು ಸೂಕ್ತವಾದ ಮಾಸ ಈ ಆಷಾಢ ಮಾಸ. ಅಂದ್ರೂ ಕೂಡ ವಿಶೇಷವಾಗಿ ನಾವು ಪೂಜೆ ಮಾಡೋದು ಯಾರಿಗೆ ಅಂದ್ರೆ ಮಹಾಲಕ್ಷ್ಮಿಗೆ. ಈ ಆಷಾಢ ಮಾಸದಲ್ಲಿ ಹೆಚ್ಚು ಮಹಾಲಕ್ಷ್ಮಿಗೆ ಪೂಜೆ ಮಾಡೋದು. ಅದಕ್ಕೆ ಈ ವರಲಕ್ಷ್ಮಿ ವ್ರತ ಅನ್ನೋದು ಈ ತಿಂಗಳು ಆದ್ಮೇಲೆ ಕೊನೆಯಲ್ಲಿ ಬರುತ್ತದೆ. ಸೊ ಈಗ ಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿಕೊಳ್ಳುವ ಒಂದು ಪದ್ಧತಿಗಳನ್ನು ನಾವು ಕೈಗೊಳ್ಳಬೇಕು. ಅದು ನೋಡಿ, ಶುಕ್ರವಾರ, ಪ್ರತಿ ಒಂದು ಶುಕ್ರವಾರದಲ್ಲೂ ಕೂಡ ನಾವು ಮನೆಯಲ್ಲಿ ಪೂಜಾ ಗೃಹವನ್ನು ಸರಿಯಾಗಿ ಶುದ್ಧಿ ಮಾಡಿ, ಅಲಂಕಾರ ಮಾಡಿ, ರಂಗೋಲಿ ಮಾಡಿ, ಕಲಶ ಸ್ಥಾಪನೆ ಮಾಡಬೇಕಂದ್ರೆ ಕಲಶ ಸ್ಥಾಪನೆ ಕೂಡ ಮಾಡಿ, ಆಮೇಲೆ ಪ್ರತಿಯೊಂದು ಶುಕ್ರವಾರವೂ ಒಂದು ನೈವೇದ್ಯವನ್ನು ನಾವು ಮಾಡಬೇಕಾಗುತ್ತೆ. ಈಗ ಮೊದಲನೇ ಶುಕ್ರವಾಗಿರುವ ಗುಡಾನ್ನ, ಸಕ್ಕರೆ ಪೊಂಗಲ್ ಅಂತ ನಾವು ಕರಿತೀವಿ. ಸಕ್ಕರೆ, ತುಪ್ಪ ಹಾಕಿ ಬೇಳೆ. ಇದು ಎರಡನೇ ವಾರ ಅರ್ಶಿನ ಅನ್ನ ಹಾಕ್ಬೋದು. ಮೂರನೇ ವಾರ ತೆಂಗಿನಕಾಯಿಯಲ್ಲಿ ಮಿಕ್ಸ್ ಆಗಿರುವ ಅನ್ನವನ್ನು ನಾವು ನೈವೇದ್ಯ ಮಾಡಬಹುದು. ನಾಲ್ಕನೇ ವಾರದಲ್ಲಿ ನಾವು ಪಾಯಸ ಮತ್ತು ಅನ್ನದ ರೂಪದಲ್ಲೇ ಇರಬೇಕು ನೈವೇದ್ಯ. ಹೌದು, ಅನ್ನದ ರೂಪದಲ್ಲೇ ನೈವೇದ್ಯ ಮಾಡಿ ನಾವು ಆವಾಹನೆ ಮಾಡಬೇಕು ದೇವಿಯನ್ನು. ಆವಾಗ ಪ್ರತಿಯೊಂದು ಶುಕ್ರವಾರವೂ ಕೂಡ ನೀವು ಪೂಜೆಗಳು ಬೆಳಗ್ಗೆ ಮಾಡಬಹುದು ಅಥವಾ ಸಂಜೆ ಕೂಡ ಮಾಡಬಹುದು. ಬೆಳಗ್ಗೆ ಮಾಡಿದ್ರು ಕೂಡ ನೀವು ರೆಗ್ಯುಲರ್ ಆಗಿ ಮಾಡಿ. ಕೆಲವರು ಬೆಳಗ್ಗೆ ಆಗಲ್ಲ ಅನ್ನುವ ರೀತಿಯಲ್ಲಿ ಇದ್ದರೆ ಸಂಜೆ ಮಾಡ್ಕೋಬೇಕು ಅಂದ್ರೂ ಕೂಡ ಏನು ತೊಂದರೆ ಇಲ್ಲ, ಸಂಜೆನೆ ಮಾಡಿ. ಆದ್ರೆ ಬೆಳಗ್ಗೆ ಒಂದಿನ ಸಂಜೆ ಒಂದಿನ ಹಾಗೆ ಏನು ಶಿಫ್ಟ್ ಮಾಡಬೇಡಿ, ಆಯ್ತಲ್ಲ? ಒಂದು ಟೈಮ್ ಇಟ್ಕೊಂಡ್ರೆ ಅದೇ ಟೈಮ್ ಅಲ್ಲೇನೆ ಪೂಜೆ ಆಗಬೇಕು. ಇದು ಒಂದು ನಮ್ಮನ್ನು, ನಮ್ಮ ಬಾಡಿ ಕ್ಲಾಕ್ ಅನ್ನು ಆವಾಹನೆ ಮಾಡುವ ದೇವಿಯ ಒಂದು ಶಕ್ತಿಯನ್ನು ಸಿಂಕ್ರನೈಸ್ ಮಾಡಿ ಸೇರಿಸ್ಕೊಳ್ಳೋದು. ಒಂದೇ ಸಮಯದಲ್ಲಿ ನೀವು ಪೂಜೆ ಮಾಡಿದ್ರೆ ಅದು ಈಸಿಯಾಗಿ ನಾವು ಟೈಮಿಂಗ್ ಏನಾದ್ರೂ ಇದೆಯಾ? ಇಂತ ಟೈಮ್ ಅಲ್ಲಿ ಮಾಡಿದ್ರೆ ಇನ್ನ ದೇವಿಗೆ ಇನ್ನ ಹೆಚ್ಚು ಹತ್ರವಾಗೋದಂತ? ಖಂಡಿತವಾಗ್ಲೂ ಇದೆ. ಬೆಳಗ್ಗೆ ಮಾಡೋದಾದ್ರೆ 4:30 6 ಗಂಟೆ ಕಾಲ ಬಹಳಷ್ಟು ಸೂಕ್ತವಾದ ಕಾಲ. ಬ್ರಹ್ಮ ಮುಹೂರ್ತ ಅಂತ ಕರಿತೀವಲ್ವಾ, ಬಹಳಷ್ಟು ಅತಿಯಾದ ಹೆಚ್ಚಿನ ಒಂದು ಶಕ್ತಿಗಳನ್ನು ನಾವು ಪಡೆಯಬಹುದು. ಸಂಜೆ 5 ರಿಂದ 6 ಗಂಟೆ, ಸೊ 6:30 ತನಕ ನಾವು ಮಾಡಬಹುದು. ಸಂಜೆ 5 to 6:30, ಸಂಜೆ ಮಾರ್ನಿಂಗ್ ಅಲ್ಲಿ 4:30 ರಿಂದ 6 ಗಂಟೆ ಕಾಲ. ಈ ಸಮಯದಲ್ಲಿ ಪೂಜೆಗಳನ್ನು
ಲಕ್ಷ್ಮಿ ಆವಾಹನ ಮತ್ತು ಪೂಜೆಗಳು, ಅರ್ಚನೆ, ಅಲಂಕಾರ ಮತ್ತು ಅಭಿಷೇಕ ಅಥವಾ ನೀವು ಪಾರಾಯಣಗಳು ಮಾಡಿಕೊಂಡು ಕೂಡ ಪೂಜೆಗಳನ್ನು ಮಾಡಬಹುದು. ರೋಗಿದರೆ ಬೇಕು ಅಂತ ಏನೂ ಇಲ್ಲ, ನೀವು ನಿಮಗೆ ಗೊತ್ತಿದ್ದಂಗೆ ನೀವು ಮಾಡಿ. ನಿಮ್ಮ ಮನಸ್ಸಿಗೆ, ನಿಮ್ಮ ಬುದ್ಧಿಗೆ, ನಿಮಗೆ ನಿಮ್ಮ ಮನಸ್ಸು ಎಷ್ಟು ಫೋಕಸ್ ಆಗಿ ನಿಂತು ಈ ಪೂಜೆಗಳನ್ನು ಮಾಡ್ತೀರೋ ಅಷ್ಟೊಂದು ಶಕ್ತಿಗಳನ್ನು ನೀವು ಪಡಿಬಹುದು. ಈಗ ಈ ಪೂಜೆಗೆ ಕೆಲವೊಂದು, ಇವಾಗ ಶಿವನಿಗಾದ್ರೆ ಬಿಲ್ಪತ್ರೆ ಈ ತರ ಅಂತ ಹೇಳ್ತಾರೆ. ಈ ಒಂದು ಆಷಾಢ ಮಾಸದಲ್ಲಿ ಒಂದೊಂದು ಶುಕ್ರವಾರದಲ್ಲೂ ಇಂತಿಂತ ಹೂ ಇಟ್ರೆ ಇನ್ನ ಶ್ರೇಷ್ಠ ಅನ್ನೋದೇನಾದ್ರೂ ಇದೆಯಾ? ಹೌದು, ಚಂಪಕ ಹೂವ ಮತ್ತು ತುಳಸಿ ಪತ್ರೆ, ಆಮೇಲೆ ಕೆಂಪು ಬಣ್ಣದಲ್ಲಿ ಮತ್ತು ಪಿಂಕ್ ಬಣ್ಣದಲ್ಲಿ ಯಾವ್ದೆಲ್ಲ ಹೂಗಳಿರುತ್ತೋ ಅದೆಲ್ಲ ನಾವು ಲಕ್ಷ್ಮೀ ದೇವಿಗೆ ಅರ್ಚನೆ ಮಾಡಬಹುದು, ಅಲಂಕಾರ ಮಾಡಬಹುದು. ವಿಶೇಷವಾಗಿ ತಾವರೆ ಹೂವ ಇದನ್ನು ಉಪಯೋಗಿಸಿದ್ರೆ ಬಹಳಷ್ಟು ಲಕ್ಷ್ಮಿಯ ಕಟಾಕ್ಷ. ತಾವರೆ ಹೂವದಲ್ಲಿ ತಾವರೆ, ಚಂಪಕ ಮತ್ತು ಕೆಂಪು ಬಣ್ಣದಲ್ಲಿರುವ ರೋಸ್ ಹೂವುಗಳು, ಗುಲಾಬಿ ಹೂವುಗಳು ಮತ್ತು ತುಳಸಿ ಪತ್ರೆಗಳನ್ನು ಉಪಯೋಗಿಸಿದ್ರೆ ಬಹಳಷ್ಟು ವಿಶೇಷವಾದ ಶಕ್ತಿಗಳನ್ನು ಪಡೆಯಬಹುದು. ಈ ಒಂದು ಆಷಾಢ ಮಾಸದಲ್ಲಿ ಒಂದು ಹೆಂಗಳೆಯರು ಅಂದ್ರೆ ಏನು ಹೆಂಗಸರು ಏನಿರ್ತಾರೆ, ಮಹಿಳೆಯರಲ್ಲಿ ದೇವಿಯ ಭಕ್ತಿ ಹೆಚ್ಚಾಗಿ ಹೋಗಿರುತ್ತೆ ಅಂತಾನೆ ಹೇಳ್ಬೋದು. ಆಗ ಆ ಒಂದು ಟೈಮಲ್ಲಿ ಒಂದು ದೀಪ ಆರತಿ ಬೆಳಗೋದಾಗಿರ್ಬೋದು, ಮತ್ತೆ ನಿಂಬೆ ಹಣ್ಣಿನ ಆರತಿ, ಮತ್ತೆ ಬೂದ್ ಕುಂಬಳಕಾಯಲ್ಲಿ ಕೂಡ ಆರತಿ ಬೆಳಗೋದು. ಇದು ಯಾವುದರ ಸಂಕೇತ? ಇದು ಪ್ರಾರಂಭ ಆಗಿದ್ದು ಹೇಗೆ? ಇದು ಅಗೇನ್ ಇಲ್ಲಿ ಎನರ್ಜಿ ಕಾನ್ಸೆಪ್ಟೇ ಬರುತ್ತೆ. ದೇವರನ್ನು ನೀವು ಆವಾಹನೆ ಮಾಡಬೇಕಂದ್ರೆ ಭಗವಂತ ಇರೋದು ಬೆಳಕು ಮತ್ತು ಶಬ್ದದ ರೂಪದಲ್ಲಿ. ದೇವಸ್ಥಾನದಲ್ಲಿ ಹೋಗಿ ದೀಪ ಹಚ್ತಾರೆ, ಮಂತ್ರಗಳನ್ನು ಹೇಳ್ತಾರೆ, ಶಕ್ತಿಗಳು ಆವಾಹನೆ ಆಗುತ್ತೆ. ಹೋಮ ಮಾಡುವಾಗ ಅಗ್ನಿ ಎನ್ನುವ ಬೆಳಕು, ಮಂತ್ರಗಳು ಅನ್ನುವ ಶಬ್ದ. ಸೊ ಇದೇ ತರ ಮನೆಯಲ್ಲೂ ಕೂಡ ನೀವು ಪೂಜೆ ಮಾಡಬೇಕಂತ ಕೂಡ ಒಂದು ದೀಪ ಹಚ್ಚಬೇಕು. ದೀಪ ಅಂದ್ರೆ ಬೆಳಕು, ಅದು ಒಂದು ಕನೆಕ್ಟ್ ಮಾಡುವ ಒಂದು ಉಪಕರಣ, ದೇವರನ್ನು ಸಂಪರ್ಕಿಸುವ ಒಂದು ಉಪಕರಣವಾಗಿ ಕೆಲಸ ಮಾಡುವಂಥದ್ದು ಬೆಳಕು. ಇನ್ನೇನು ಬೇಡ, ನೀವು ಮನೆಯಲ್ಲಿ ಒಂದು ಒಳ್ಳೆಯ ದೀಪವನ್ನು ಹಚ್ಚಿರಿ. ಆ ದೀಪದಲ್ಲಿ ಈ ಪೆಟ್ರೋಲಿಯಂ ಪ್ರಾಡಕ್ಟ್, ಪ್ಯಾರಾಫಿನ್ ಅಂತ ಬರುತ್ತಲ್ಲ, ಅಂತ ಎಣ್ಣೆಗಳನ್ನು ಹಾಕಬಾರದು. ತುಂಬಾ ಜನಗಳು ದೀಪ ಎಣ್ಣೆ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ ದೀಪದಲ್ಲಿ ಹಾಕಿದ್ರೆ ಆ ಕೆಮಿಕಲ್ ದೇವತೆ ಆವಾಹನೆ ಆಗ್ಬಿಡುತ್ತೆ. ಭಾರಿ ಜ್ಞಾಪಕ ಇಟ್ಕೋಬೇಕು. ಅಂದ್ರೆ ಈಗಿರುವಂತಹ ಸಿಲಿಕಾನ್ ಸಿಟಿ ಅಂತ ಆಗಿರ್ಬೋದು, ಎಲ್ಲಾನು ಪೊಲ್ಯೂಟೆಡ್ ಆಗಿದೆ. ಇದು ಸರಿ ಅಂತ ಭಕ್ತಿ ಅನ್ನುವ ಒಂದು ಹೆಸರಿನಲ್ಲಿ ನಾವು ನಮ್ಮ ಮನಸ್ಸಿನಲ್ಲಿ ದೇವರನ್ನು ಆವಾಹನೆ ಮಾಡಬೇಕಂತ ಒಂದು ಉದ್ದೇಶ, ಆದ್ರೆ ಆವಾಹನೆ ಆಗ್ತಾ ಇರೋದು ಪ್ರಾಬ್ಲಮ್. ಅದು ಕೆಮಿಕಲ್ ದೇವತೆ ನಿಮ್ಗೆ ಆವಾಹನೆ ಆಗ್ಬಿಡುತ್ತೆ. ಅದರಲ್ಲಿ ನೋಡ್ಕೋಬೇಕು. ಎಳ್ಳೆಣ್ಣೆ ಅಥವಾ ತುಪ್ಪ ಒಳ್ಳೆ ರೀತಿಯಲ್ಲಿ ಸಿಕ್ಕುವ ಪ್ಯೂರ್ ಆಗಿರುವ ದೀಪ ಹಚ್ಚಕ್ಕೆ ಎಣ್ಣೆ ಬೆಸ್ಟ್. ಹೌದು, ಆ ತರ ಎಣ್ಣೆಗಳನ್ನು ನೀವು ಹಚ್ಕೊಂಡು ಅವಾಗ್ಲೇ ನಿಜವಾಗ್ಲೂ ದೇವರ ಶಕ್ತಿ ನಿಮ್ಮ ಮನೆಗೆ ಬರುತ್ತೆ. ಇಲ್ಲ ಅಂದ್ರೆ ದೇವರ ಶಕ್ತಿ ಬರಲ್ಲ. ಬೇರೆ ಏನಾದ್ರೂ ಶಕ್ತಿಗಳನ್ನು ಆವಾಹನೆ ಮಾಡಿಕೊಳ್ಳಬಾರದು. ತುಂಬಾ ಯೋಚನೆ ಮಾಡಿ ಇದನ್ನು ಮಾಡಿ. ಇನ್ನೊಂದು ಧೂಪ. ಧೂಪದಲ್ಲೂ ಕೂಡ ಕೆಮಿಕಲ್ ಆಗಿ ಇರುವ ಅಗರಬತ್ತಿ ಆಗ್ಲಿ, ಧೂಪಗಳು ಆಗ್ಲಿ, ವಾಸನೆ ಚೆನ್ನಾಗಿದೆ ಅನ್ನುವ ಒಂದು ಮಟ್ಟಿನಲ್ಲಿ ನಾವು ತಗೊಂಬಂದು ಹೊಗೆ ಮಾಡ್ತೀವಿ. ಅದು ಆ ಹೊಗೆಯನ್ನು ನಾವು ಕುಡಿತೀವಿ. ಸೊ ಅದು ಕೂಡ ತಪ್ಪಾಗತ್ತೆ. ದೇವರು ಬರಲ್ಲ ಅಂತ ವಿಚಾರಗಳಲ್ಲಿ. ದೇವರಿಗೆ ಬೇಕಾಗಿರೋದು ಪರಿಮಳ, ಸುಗಂಧ ದ್ರವ್ಯಗಳು. ಈ ಪರಿಮಳವಾಗಿರುವುದು ಸುಗಂಧವಾಗಿರಬೇಕು ಮತ್ತು ಸ್ವಚ್ಛತೆ ಇರಬೇಕು ಅದರಲ್ಲಿ. ಸೊ ಆ ತರ ಇರುವ ವಿಚಾರಗಳಲ್ಲಿ ಮಾತ್ರ ದೇವರ ಶಕ್ತಿ ಆವಾಹನೆ ಆಗುತ್ತೆ ವಿನಃ ಎಲ್ಲಾ ರೀತಿಯಲ್ಲೂ ದೇವರ ಶಕ್ತಿ ಆವಾಹನೆ ಆಗೋದಿಲ್ಲ. ಸೊ ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಅದು ಸಾಂಬ್ರಾಣಿ ಹೊಗೆ ನಾವು ಇದಕ್ಕೂ ಮುಂಚೆ ಹಾಕ್ತಾ ಇದ್ದೀವಿ. ಈಗ ಸಾಂಬ್ರಾಣಿಗಳು ಸರಿಯಾದ ಸಾಂಬ್ರಾಣಿ ಸಿಕ್ಕುವುದು ಕಷ್ಟ ಆಗಿದೆ. ಸೊ ಒಳ್ಳೆ ಸಾಂಬ್ರಾಣಿ ತಗೊಂಡ್ಬಂದು ಬೆಂಕಿ ಮಾಡಿ ಸಾಂಬ್ರಾಣಿ ಹಚ್ಚಿದ್ರೆ ಭಾರಿ ಒಳ್ಳೇದು. ಒಳ್ಳೆ ಒಂದು ಎಣ್ಣೆಯಿಂದ ದೀಪವನ್ನು ಹಚ್ಚಿರಿ. ಸೊ ಧೂಪ ದೀಪ ಆಯ್ತಾ. ನೈವೇದ್ಯ. ನೆಕ್ಸ್ಟ್ ನೈವೇದ್ಯದಲ್ಲಿ ಇಂಥ ಸಿಹಿ ಅನ್ನಗಳು. ಆಮೇಲೆ ಕೊನೆಯ ಶುಕ್ರವಾರದಲ್ಲಿ ದಧ್ಯಾನ್ನ ಅನ್ನುವ ಒಂದು ಮೊಸರು ಅನ್ನ. ಸೊ ಅದರಿಂದ ನೈವೇದ್ಯ ಮಾಡಿದ್ರೆ ಬಹಳಷ್ಟು ಶ್ರೇಷ್ಠ. ಸೊ ಈ ತರ ನಾವು ಅನ್ನದಲ್ಲಿ ನೈವೇದ್ಯವನ್ನು ಮಾಡಬೇಕು. ಆಮೇಲೆ ಮಂಗಳ ಹಾರತಿ. ನೀವು ಹಾರತಿ ಮಾಡುವಾಗ ಬಹಳಷ್ಟು ನೀವು ಈ ಕೆಮಿಕಲ್ ಅಲ್ಲಿ ಇರುವ ಈ ಕರ್ಪೂರ ಬೆಲ್ಲೆಗಳು ಸಿಗ್ತದಲ್ಲ, ಅದನ್ನು ಬಿಟ್ಟು ನಿಜವಾದ ಕರ್ಪೂರ ಸಿಕ್ಕಿದ್ರೆ ಉಪಯೋಗಿಸಿ. ಅಲ್ಲಂದ್ರೆ ತುಪ್ಪ ದೀಪದಲ್ಲೇ ನೀವು ಮಂಗಳ ಹಾರತಿಯನ್ನು ಮಾಡಿದ್ರೆ
ತುಪ್ಪ ಲಕ್ಷ್ಮಿಯ ವಾಸ ಇರುವಂತಹ ವಿಚಾರ. ಅದರಲ್ಲೇ ನೀವು ಮಂಗಳ ಹಾರತಿ ಮಾಡಿ ಬಹಳಷ್ಟು ಶ್ರೇಷ್ಠವಾದ ಫಲಗಳು ಸಿಗುತ್ತೆ. ಇದಿಷ್ಟು ಆಷಾಢ ಮಾಸದ ಒಂದು ಶುಭ ಶುಕ್ರವಾರದ ಒಂದು ಮಾಹಿತಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.